ಹಾಡುವ ಜೀವನ ರಾಗವೇ ಅನವರತ ಸಂಗೀತ. ಸರ್, ಡಾಕ್ಯುಮೆಂಟ್ಸ್ಗೆ ಚೆಕ್ ಮಾಡ್ತಾ ಇರಿ. ಈಗ ಬಂದೆ. ಓಕೆ, ಸಿಕ್ಕಾಪಟ್ಟೆ ಪ್ರಾಬ್ಲಮ್ಗೆ ಸಿಕ್ಕಾಕೊಂಡಿದೀವಿ. ಟೆನ್ಷನ್ ಯಾಕೋ ಮಾಡ್ಕೊಳ್ತೀಯ? 1000 2000 ಬಿಸಾಕಿ ಗಾಡಿ ತಗೊಂಬೋಗ್. ಅಯ್ಯೋ ಗುರು, ಅದು ನಂದಕ್ಕೆ ಪ್ರಾಬ್ಲಮ್ಗೆ ಅಲ್ಲ. ಮತ್ ಯಾಕೆ ಎದ್ರಕೊಂಡು ಸಾಯ್ತಾ ಇದೆಯೋ? ನಮ್ಗೆ ಕನ್ಗೆ ಕೊಟ್ಟನಲ್ಲ ಗಾಂಜಾ ಮಲೇಶಿ, ಅವನ್ನ ಪೊಲೀಸ್ಗೆ ಅರೆಸ್ಟ್ಗೆ ಮಾಡಿದ್ದಾರೆ. ಪೊಲೀಸ್ ಜೀಪ್ ಬಂತು ನಿಲ್ತಲ್ಲ, ಅದ್ರಾಗೆ ಕೂತಿದ್ದ. ನಿಮ್ಮನ್ನ ತೋರ್ಸಕ್ಕೆ ಹೋಗ್ತಾ ಇದ್ದೀನಿ, ಮೊದ್ಲು ಇಲ್ಲಿಂದ ಎಸ್ಕೇಪ್ ಆಗ್ಬಿಡಿ ಅಂತ ಸನ್ನೆಗೆ ಮಾಡ್ದ. ಅದಕ್ಕಂತೂ ಏನ್ ಮಾಡ್ಬೇಕು ಅಂತಾನೆ ತಿಳಿತಾ ಇಲ್ಲ. ನೀವೊಂದ್ ಕೆಲಸ ಮಾಡಿ, ಆ ಟ್ರಾಫಿಕ್ ಪೊಲೀಸ್ ಎಷ್ಟು ಹಣ ಕೇಳ್ತಾರೋ ಅಷ್ಟು ಹಣ ಕೊಟ್ಟು ಗಾಡಿನ ಬಿಡಿಸ್ಕೊಂಡು ಅದೇ ಗಾಡಿಯಲ್ಲಿ ಊರ್ ಬಿಟ್ಟು ಹೊಟ್ಟೋಗಿ. ಸ್ವಲ್ಪ ದಿನ ಅಷ್ಟೇ, ಎಲ್ಲ ಕೂಲ್ ಆದ್ಮೇಲೆ ವಾಪಸ್ ಬರ್ವಿರಂತೆ. ರಾಕಿ, ಬೇಗ ಹೊರಡು. ಅಕ್ಕ, ಮತ್ತೆ ಸಂಗೀತ? ಅಯ್ಯೋ, ಅವಳನ್ನ ನಾನ್ ಹೇಗೋ ಸಂಭಾಳಿಸ್ತೀನಿ ಬಿಡು. ನೀನ್ ಮೊದ್ಲು ಇವ್ನ ಕರ್ಕೊಂಡು ಇಲ್ಲಿಂದ ಹೊರಟು ಬಿಡು. ಅಪ್ಪಿ ತಪ್ಪಿ ಏನಾದ್ರು ಸಿಕ್ಕಾಕೊಂಡ್ಬಿಟ್ರೆ ನಾವೆಲ್ಲರೂ ಜೈಲಲ್ಲಿ ಮುದ್ದೆ ಮುರಿಬೇಕಾಗುತ್ತೆ. ನೋಡು, ಅದಕ್ಕೆ ಕಂಪೇರ್ ಮಾಡಿದ್ರೆ ಇದೇನ್ ದೊಡ್ಡ ವಿಷಯ ಅಲ್ಲ. ಮೊದ್ಲು ಇಲ್ಲಿಂದ ಹೊರಡು. ಆಯ್ತಕ್ಕ. ಒಂದ್ ನಿಮಿಷ, ಹುಷಾರು. ಸರಿ ಅಕ್ಕ. हेलो डार्लिंग, ಕೂತ್ಕೋ. ನಿಂತು ಗೌರವ ಕೊಡಬೇಕಾಗಿಲ್ಲ ನನಗೆ. ಚೇಸಿಂಗ್ ಮಾಡಿ ಮಾಡಿ ಸುಸ್ತಾಗೋಗ್ಬಿಟ್ಟಿದ್ಯಾ? ಕಣ್ಣೆಲ್ಲ ಕೆಂಪಾಗ್ಬಿಟ್ಟಿದೆ. ಶರ್ಬತ್ ಮಾಡ್ಕೊಂಡು ಬರ್ಲಾ? ಕುಡಿದ್ರೆ ಸ್ವಲ್ಪ ತಣ್ಣಗಾಗತ್ತೆ. ಮೆಮರಿ ಕಾರ್ಡ್ ನಿನ್ ಹತ್ರ ಇದೆ ಅಂತ ತುಂಬಾ ಮೆರಿತಿರೋ ಹಾಗಿದೆ. ನಾನ್ ಮೆರಿತಾ ಇದ್ದೀನ ಡಾರ್ಲಿಂಗ್? ನಾನು ಮೆರೆಯೋದಕ್ಕೆ ಶುರು ಮಾಡಿದ್ರೆ ನಿನ್ನನ್ನು ಹೇಗೆ ಮೆರವಣಿಗೆ ಮಾಡಿಸ್ತೀನಿ ಗೊತ್ತಾ? ನನ್ನ ತಾಯಿ ಒಂಟಿಯಾಗಿದ್ದಾರೆ, ಅವ್ರನ್ನ ಕಿಡ್ನಾಪ್ ಮಾಡಿ ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡಿ ಮೆಮೊರಿ ಕಾರ್ಡ್ನ ವಾಪಸ್ ತಗೋಬೋದು ಅನ್ನೋ ಚೀಪ್ ಐಡಿಯಾಗಳನ್ನೆಲ್ಲ ಪಕ್ಕಕ್ಕಿಟ್ಬಿಡು. ಅದ್ಯಾವುದು ನನ್ನ ಹತ್ರ ನಡೆಯೋದಿಲ್ಲ. ಒಂದ್ ಮಾತು ಹೇಳ್ತೀನಿ, ಕೇಳಿಸ್ಕೊ. ಭಾನು ಅಲಿಯಾಸ್ ಯಾಮಿನಿ. ನನ್ನ ತಂದೆ ಗೌರವ ಹಾಳಾಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ
ನಿನ್ನನ್ನ ನಾನು ಪದೇ ಪದೇ ಕ್ಷಮಿಸ್ತಾ ಇದ್ದೀನಿ. ಇಲ್ಲ ಅಂದಿದ್ರೆ ನನ್ನ ತಾಯಿ ತಂಟೆಗೆ ಬಂದ ನಿನ್ನನ್ನ ನಡು ರೋಡಲ್ಲಿ ಅಟ್ಟಾಡಿಸ್ಕೊಂಡು ಹೊಡಿತಿದ್ದೆ. ಏ ಸಂಗೀತ, ಏಯ್, ಮುಚ್ಚು ಬಾಯಿ. ಸೌಂಡ್ ಏನಾದ್ರೂ ಜಾಸ್ತಿ ಬಂದ್ರೆ ಹಲ್ಲು ಉದುರಿಸ್ಬಿಡ್ತೀನಿ. ಇನ್ನೊಂದ್ಸಲ ನನ್ನ ತಾಯಿ ಕಡೆ ಕಣ್ಣೆತ್ತಿ ಕೂಡ ನೋಡ್ಬಾರ್ದು ನೀನು. ನೋಡ್ ಸಂಗೀತ, ನೀನ್ ನನ್ನ ಮೆಮರಿ ಕಾರ್ಡ್ ತಗೊಂಡಿಲ್ಲ ಅಂದ್ರೆ ನಾನ್ ನಿನ್ ತಾಯಿ ತಂಟೆಗೆ ಹೋಗ್ತಿರ್ಲಿಲ್ಲ. ಓಕೆ, ಆಗಿದ್ದು ಆಗ ಹೋಯ್ತು. ನನ್ನ ಮೆಮರಿ ಕಾರ್ಡ್ನ ವಾಪಸ್ ಕೊಡು. ಮೊದಲು ಈ ಮನೆ ಬಿಟ್ಟು ಆಚೆ ಹೋಗು, ಆಮೇಲೆ ಮೆಮೊರಿ ಕಾರ್ಡ್ ಸೇಫ್ ಆಗಿ ನಿನ್ ಕೈಗೆ ಬಂದು ಸೇರುತ್ತೆ. ನಾನು ಯಾಕೆ ಹೋಗ್ಬೇಕು? ನಾನು ಹೋಗೋದಿಲ್ಲ. ಸರಿ, ಈ ಮನೆಯವ್ರು ಎಲ್ರಿಂದನೂ ಒದೆ ತಿನ್ನಿಸ್ಕೊಂಡೆ ಈ ಮನೆಯಿಂದ ಆಚೆ ಹೋಗ್ಬೇಕು ಅಂತ ನಿನ್ನ ಹಣೆನಲ್ಲಿ ಬರ್ದಿದ್ರೆ ಅದಕ್ಕೆ ನಾನು ತಾನೇ ಏನ್ ಮಾಡಕ್ಕಾಗತ್ತೆ? ಒಂದ್ ಕೆಲಸ ಮಾಡ್ತೀನಿ. ನಾನು ನಾಳೆನೆ ಜೈರಾಮ್ ಅವ್ರಿಗೆ, ನಿನ್ನ ಅಮ್ಮನ ಅಪರಾವತಾರ ಅಂತ ತಿಳ್ಕೊಂಡಿರೋ ಸಂತೋಷ್ಗೆ, ನಿನ್ನ ದೇವತೆ ಅಂತ ಅನ್ಕೊಂಡಿರೋ ಗಿರ್ಜಮ್ಮ ಅವ್ರಿಗೆ, ಹಾಗೆ ನಿನ್ನ ಆತ್ಮೀಯ ಗೆಳತಿ ಸುಮಿತ್ರಾ ಅವ್ರಿಗೆ, ಎಲ್ರಿಗೂ ನಿನ್ನ ಮೆಮೊರಿ ಕಾರ್ಡ್ನಲ್ಲಿ ಇದೆಯಲ್ಲ ನಿನ್ನ ಸಿನಿಮಾ, ಅದನ್ನ ತೋರಿಸ್ತೀನಿ. ಆಮೇಲೆ ನೀನೇನ್ ಮನೆ ಬಿಟ್ಟು ಹೋಗ್ಬೇಕಾಗಿಲ್ಲ. ಮನೆಯವರೆಲ್ಲ ಸೇರ್ಕೊಂಡು ನಿನಗೆ ಸಕಲ ಮರ್ಯಾದೆಗಳನ್ನು ಮಾಡಿ ಮನೆಯಿಂದ ಆಚೆ ಕಳಿಸ್ಕೊಡ್ತಾರೆ. ನೀನ್ ಹಾಗೇನಾದ್ರೂ ಮಾಡಿದ್ರೆ ನಿಮ್ಮ ಅಪ್ಪನ ಇತಿಹಾಸ, ನಿನ್ಗೂ ಸಿತಾರನ್ಗೂ ಏನ್ ಸಂಬಂಧ ಅನ್ನೋದನ್ನ ಮನೆಯವ್ರು ಎಲ್ರ ಮುಂದೆನೂ ನಾನ್ ಹೇಳ್ತೀನಿ. ಭಾನು, ಗಂಡಸು ಎಂಥ ತಪ್ಪನ್ ಮಾಡಿದ್ರು ಸಮಾಜ ಅದನ್ನ ದೊಡ್ಡದಾಗಿ ತಗೊಳ್ಳೋದಿಲ್ಲ. ಇನ್ನು ನನ್ನ ಮುದ್ದಿನ ತಂಗಿ ಸೀತುಗೂ ನನಗೂ ಇರೋ ಸಂಬಂಧ, ನಮ್ಮ ತಂದೆ ಒಬ್ಬ ಅನಾಥ ಮಗುವನ್ನ ತನ್ನ ಮಗಳನ್ನಾಗಿ ಸ್ವೀಕರಿಸಬಾರ್ದ? ಆ ಮಗುಗೆ ನಾನು ತಂಗಿ ಪ್ರೀತಿ ಕೊಡಬಾರ್ದ? ಇಂಥದ್ದನ್ನೆಲ್ಲ ಸಮಾಜ ಹೊಗಳುತ್ತೆ ವಿನಃ ನಿನ್ನನ್ನ ನೋಡೋ ಹಾಗೆ ಯಾರು ಯಾವತ್ತೂ ಕೀಳಾಗಿ ನೋಡೋದಿಲ್ಲ. ಆದ್ರೂ ಈ ಸತ್ಯ ನನ್ನ ತಂಗಿ ಗೊತ್ತಾಗ್ಬಾರ್ದು, ಅವಳು ಮನಸ್ಸಿಗೆ ನೋವಾಗ್ಬಾರ್ದು. ಹಾಗೆ ನನ್ನ ತಂದೆ ಗೌರವಕ್ಕೆ ಚ್ಯುತಿ ಬರಬಾರ್ದು ಅನ್ನೋ ಕಾರಣಕ್ಕೆ ನಾನು ಬಾಯಿ ಮುಚ್ಚಿಕೊಂಡು ಸುಮ್ಮನಿದ್ದೀನಿ. ಅದಕ್ಕೆ ಮೆಮೊರಿ ಕಾರ್ಡ್ ಅನ್ನೋ ಬ್ರಹ್ಮಾಸ್ತ್ರ ನನ್ನ ಕೈಯಲ್ಲಿದ್ರೂ ನಿನ್ನನ್ನ ಏನು ಮಾಡದೆ ಸುಮ್ಮನಿರೋದು. ಚಾಯ್ಸ್ ನಿಂದೆ. ಏನ್ ಮಾಡ್ಬೇಕು ಅಂತಿದ್ಯೋ ಡಿಸೈಡ್ ಮಾಡು. ಆಯ್ತು, ನಾನು ಮನೆ ಬಿಟ್ಟು ಹೋಗ್ತೀನಿ. ನನ್ನ ಮೆಮರಿ ಕಾರ್ಡ್ ನೀನು ಮನೆ ಬಿಟ್ಟು ಆಚೆ ಹೋದ ತಕ್ಷಣ ನಿನ್ ಕೈಗೆ ಸೇರುತ್ತೆ. ಅಕಸ್ಮಾತ್ ನಾನು ಆಚೆ ಹೋದ್ಮೇಲೆ ನೀನ್ ಮೆಮರಿ ಕಾರ್ಡ್ ಕೊಡ್ಲಿಲ್ಲ ಅಂದ್ರೆ? ಮೋಸ ಅನ್ನೋ ಕಲೆ ನಿಮ್ಮಂತ ಮೂರು ಬಿಟ್ಟವ್ರಿಗೆ ಮಾತ್ರ ಗೊತ್ತಿರತ್ತೆ. ನಮ್ಮಂತ ಸಂಸ್ಕಾರವಂತ ಹೆಣ್ಮಕ್ಳಿಗಲ್ಲ. ನಾವೆಲ್ಲ ಒಂದ್ಸಲ ಮಾತು ಕೊಟ್ರೆ ಮುಗೀತು, ಅದಕ್ಕೋಸ್ಕರ ಪ್ರಾಣ ಬೇಕಾದ್ರೂ ಕೊಟ್ಬಿಡ್ತೀವಿ. ಮೆಮೊರಿ ಕಾರ್ಡ್ ಬಗ್ಗೆ ನೀನೇನು ಯೋಚನೆ ಮಾಡ್ಬೇಡ, ಟೆನ್ಷನ್ ಮಾಡ್ಕೋಬೇಡ. ನೀನು ಬಟ್ಟೆ ಬರೆಗಳನ್ನೆಲ್ಲ ಸರಿಯಾಗಿ ಜೋಡಿಸ್ಕೊ. ನಿನ್ನನ್ನು ಕಳಿಸ್ಕೊಡೋದಕ್ಕೆ ನಾನು ಕಾಯ್ತಾ ಇರ್ತೀನಿ. ಡಾರ್ಲಿಂಗ್, ನಿನಗೆ ಬೇರೆ ದಾರಿನೇ ಇಲ್ಲ. ನೀನು ತಲೆ ಕೆರ್ಕೊಂಡು ಕೂತ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಇಲ್ಲ. ಬೇಗ ಎಲ್ಲ ಪ್ಯಾಕ್ ಮಾಡ್ಕೊಂಡು ರೆಡಿ ಆಗ್ಬಿಡು.
ವ್ಯೂಹದಲ್ಲಿ ಸಿಕ್ಕಾಕ್ಸ್ಬಿಟ್ಲು ನನ್ನನ್ನ. ಏನ್ ಮಾಡೋದೀಗ? ಛೇ, ಮನೆಯವ್ರನ್ನೆಲ್ಲ ಒಂದೊಂದೇ ವಿಷಯದಲ್ಲಿ ಹಳ್ಳಕ್ಕೆ ಬೀಳಿಸಿ ಜಯರಾಮ್ಗೆ ಹತ್ರ ಆಗ್ತಿರೋ ಸಂದರ್ಭದಲ್ಲಿ ಇಂಥ ಏಟ್ ಕೊಡ್ತಿದ್ದಾಳಲ್ಲ ಇವಳು. ಹೇಗಪ್ಪ ಇದರಿಂದ ತಪ್ಪಿಸ್ಕೊಳ್ಳೋದು? ಅಳಿಯಂದ್ರೆ ಹಾಲು ತಗೊಳ್ಳಿ. ಅಲ್ಲಿ ಹಿಡಿಯತ್ತೆ. ಯಾಕೆ ಅಳಿಯಂದ್ರೆ ಒಂಥರ ಇದ್ದೀರಾ? ಮನೇಲಿ ನಡೆದ ವಿಷಯ ನಿಮಗೂ ಗೊತ್ತಾಗಿರ್ಬೇಕಲ್ಲ. ದೇವಸ್ಥಾನದಿಂದ ಬಂದ್ಮೇಲೆ ಸುಮಿತ್ರಾ ಹೇಳಿದ್ಲು, ಕೇಳಂಗೆ ಆಶ್ಚರ್ಯ ಆಯ್ತು. ನಿಮಗೆ ಆಶ್ಚರ್ಯ ಆಯ್ತು, ಆದ್ರೆ ನನಗೆ ಆಘಾತ ಆಯ್ತು. ಅಲ್ಲ, ನಮ್ಮಲ್ಲಿ ಯಾವತ್ತಾದ್ರೂ ಒಂದು ಗುಂಡು ಸೂಜಿ ಕಾಣೆಯಾಗಿದ್ದನ್ನು ಕೇಳಿದಿರ? ಅಂಥದ್ರಲ್ಲಿ ಒಂದು ಉಂಗ್ರನೇ ಕಾಣೆಯಾಗಿದೆ ಅಂದ್ರೆ ಏನರ್ಥ? ಅಲ್ಲ, ಬಂದವ್ರು ನಮ್ಮ ಬಗ್ಗೆ ಏನ್ ಅನ್ಕೋತಾರೆ ಅಂತ. ಅದಕ್ಕೆ ನೀವ್ಯಾಕೆ ಇಷ್ಟು ನೊಂದ್ಕೋತೀರಾ? ನಾನು ಭಾನು ಹತ್ರ ಮಾತಾಡ್ದೆ, ಅವ್ಳಿಗೇನು ಬೇಜಾರಾಗಿಲ್ವಂತೆ. ಅದು ಅವ್ರ ದೊಡ್ಡ ಗುಣ ಅತ್ತೆ. ಹಾಗಂತ ನಾವು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗತ್ತಾ? ಇಷ್ಟು ವರ್ಷ ನಡೆದಿದ್ದ ಕಳ್ಳತನ ಈಗ ನಡೆದಿದೆ ಅಂದ್ರೆ ನನಗಂತೂ ಜೀರ್ಣಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಕೆಲಸದವ್ರನ್ನೆಲ್ಲ ಕರ್ಸಿ ಚೆಕ್ ಮಾಡಿಸಿದ್ದಾಯ್ತು, ಎಲ್ಲರ ಕೋಣೆಗಳನ್ನು ಹುಡುಕಿಸಿದ್ದಾಯ್ತು, ಆದ್ರೆ ಎಲ್ಲೂ ಉಂಗುರ ಕಾಣಿಸ್ಲಿಲ್ಲ. ಹಾಗಾದ್ರೆ ಎಲ್ಲಿ ಹೋಯ್ತು ಅಂತ ನನಗಂತೂ ಯೋಚನೆ ಮಾಡಿ ಮಾಡಿ ತಲೆನೇ ಕೆಟ್ಟು ಹೋಗಿದೆ. ಅಳಿ ಅಂದ್ರೆ ಇನ್ನೊಬ್ಬರ ವಸ್ತುವಿನ ಅಗತ್ಯ ಇಲ್ಲಿ ಯಾರಿಗೂ ಇಲ್ಲ, ನಮ್ಗದ್ ಬೇಕಾಗೂ ಇಲ್ಲ. ದೇವ್ರು ನಮ್ಗೆಲ್ಲ ಕೊಟ್ಟಿದ್ದಾನಲ್ಲ. ಇನ್ ಕೆಲ್ಸಗಾರರು ಅವ್ರೇನ್ ನೆನ್ನೆ ಮೊನ್ನೆ ಬಂದವರಲ್ಲ, ಎಷ್ಟು ವರ್ಷಗಳಿಂದ ಇಲ್ಲೇ ಇದ್ದಾರೆ. ಅವ್ರಿಗೆ ನಮ್ ರೀತಿ ನೀತಿ ಹೇಗ್ ನಡ್ಕೋಬೇಕು ಎಲ್ಲ ಗೊತ್ತಿದೆ. ನಮ್ಮ ಮೇಲೆ ಎಷ್ಟು ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದಾರೆ. ಅವ್ರು ಕಳ್ತನ ಮಾಡ್ತಾರೆ ಅಂದ್ರೆ ನಂಗ್ ನಂಬೋಕ್ಕಾಗಲ್ಲಪ್ಪ. ಹಾಗಾದ್ರೆ ಉಂಗುರ ಎಲ್ಲಿ ಹೋಯ್ತು? ಒಳ್ಳೆ ಚಿದಂಬರ ರಹಸ್ಯ ಆಗೋಯ್ತಲ್ಲ. ಹೆಣ್ಮಕ್ಳೇ ಹೀಗೆ ಹೇಳಿ ಅಂದ್ರೆ ಸೋಮಾರಿಗಳು. ಒಂದ್ ವಸ್ತುನ ತಗೊಂಡ್ವಾ, ಉಪಯೋಗಿಸಿದ್ವಾ, ಬೀಸಾಕಿದ್ವಾ, ಜೋಪಾನವಾಗಿ ಎತ್ತಿಡ್ಬೇಕು ಅನ್ನೋ ಪರಿಜ್ಞಾನನೇ ಇಲ್ಲ. ಮತ್ತೆ ಅದು ಬೇಕು ಅನ್ನಿಸ್ದಾಗ್ಲೇ ಹುಡ್ಕಾಟ ಶುರು. ಅವಸರದಲ್ಲಿ ಸಿಗಲ್ಲ, ತುಂಬಿದ ಮನೇಲಿ ಹೀಗೆ ರಾಮಾಯಣ ಶುರು. ನೀವು ಹೇಳೋದು ವಾಸ್ತವನೇ ಇರ್ಬೋದು, ಆದ್ರೆ ಭಾನುವರು ಅಷ್ಟೊಂದು ಅಜಾಗರೂಕತೆಯಿಂದ ಇರ್ತಾರೆ ಅಂತ ನನಗನ್ಸೋದಿಲ್ಲ. ನಾಳಿ ಅಂದ್ರೆ ಕೆಲವು ವಿಷಯಗಳಲ್ಲಿ ಎಲ್ಲ ಹೆಣ್ಮಕ್ಳು ಒಂದು. ಬೇಕಂದ್ರೆ ನೋಡ್ತಾ ಇರಿ, ಭಾನುಗ ಉಂಗ್ರ ಸಿಕ್ಕೇ ಸಿಗುತ್ತೆ, ಅವಳು ಅದನ್ನ ನಮಗ್ ತೋರಿಸ್ತಾಳೆ. ಹಾಗಂತೀರಾ? ಖಂಡಿತ. ನಾನು ಹೇಳೋದು ನಡೆಯುತ್ತಾ ಇಲ್ವಾ ನೀವೇ ನೋಡ್ತಾ ಇರಿ. ಸಿಕ್ಕಿದ್ರೆ ಸಂತೋಷನೇ, ಸಿಗದೇ ಇದ್ರೆ ಏನ್ ಮಾಡೋದತ್ತೆ? ನಮ್ಮ ಮನೆಗೆ ಬಂದು ಉಂಗ್ರ ಹೋಯ್ತು ಅಂತ ಆಗ್ಬಿಡುತ್ತಲ್ಲ, ಅದು ನಮಗೆ ನಮ್ಮ ಮನೆತನಕ್ಕೆ ಅವಮಾನ ಅಲ್ವಾ? ನಿಜನ ಹೇಳಿ ಅಂದ್ರೆ ಒಂದ್ ವೇಳೆ ಆ ಉಂಗ್ರ ಸಿಗ್ದೇನೆ ಇದ್ರೆ ನಾವೇ ಒಂದ್ ಉಂಗ್ರನ ತೆಗೆದು ಅವಳಿಗೆ ಉಡುಗೊರೆ ಹಾಕಿ ಕೊಟ್ಬಿಡೋಣ. ಈ ಮಾತನ್ನ ನಾನು ಆಗ್ಲೇ ಹೇಳಾಯ್ತು, ಆದ್ರೆ ಅವ್ರು ಒಪ್ಲಿಲ್ಲ. ತಾಯಿ ಕೊಟ್ಟು ಉಂಗ್ರ ಅಂತ ತುಂಬಾ ನೊಂದ್ಕೊಂಡ್ರು. ಏನ್ ಮಾಡೋದಳಿ ಅಂದ್ರೆ ನಮ್ಮನೆಗೆ ಬಂದು ನಿನ್ ತಾಯಿ ಕೊಟ್ಟ ಉಂಗ್ರನ ಕಳ್ಕೊಂಡೆ, ನಾವು ಕೊಡೋ ಉಂಗ್ರ ನಿನ್ ತಾಯಿ ಕೊಟ್ಟಿದ್ದೆ ಅಂತ ಹಾಕೋಮ್ಮ ಅಂತ ಕೇಳ್ಕೊಳ್ಳೋಣ. ಇನ್ನೇನು ಹಾಗೆ ಮಾಡ್ಬೇಕಷ್ಟೆ. ತಗೊಳ್ಳಿ, ಹಾಲು ಕುಡೀರಿ, ತಣ್ಣಗಾಗೋಗುತ್ತೆ. ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಮತ್ತೊಬ್ಬರು ವಸ್ತು ಕಾಣೆ ಆದ್ರು ತನ್ನ ವಸ್ತುನೇ ಕಾಣೆ ಆಯ್ತು ಅನ್ನೋ ಹಾಗೆ ನೊಂದ್ಕೋತಾರಲ್ಲ ಇವ್ರು. ಇಂಥ ಒಳ್ಳೆ ಮನುಷ್ಯನ ಜೀವನ ಹೀಗಾಗೋಯ್ತೆ.
ಒಂಟಿ ಮರವಾಗೆ ಉಳಿದ್ಬಿಟ್ರೆ ಇಬ್ರು. ಮನೆ ಬಿಟ್ಟು ಹೋದ ತಕ್ಷಣ ಮೆಮೊರಿ ಕಾರ್ಡ್ನ ಕೊಟ್ಬಿಡ್ತೀನಿ ಅಂತ ನಾನೇನೋ ಅವಳಿಗೆ ಹೇಳ್ಬಿಟ್ಟೆ. ಆದ್ರೆ ಆ ಮೆಮೊರಿ ಕಾರ್ಡ್ ನನ್ನ ಹತ್ರ ಇಲ್ವಲ್ಲ. ಎಲ್ಲಿಂದ ತಂದ್ಕೊಡೋದು ಅವಳಿಗೆ? ಹಾ, ಒಂದು ಕೆಲಸ ಮಾಡ್ತೀನಿ. ಅವಳು ಮನೆಯಿಂದ ಹೊರಗಡೆ ಹೋದ್ಮೇಲೆ ಅದೇ ಥರದ್ದು ಒಂದು ಹೊಸ ಮೆಮೊರಿ ಕಾರ್ಡ್ನ ತಗೊಂಡು ಹೋಗಿ ಕೊಟ್ಬಿಡ್ತೀನಿ. ಇದರಲ್ಲಿ ಇದ್ದಿದ್ದೆಲ್ಲ ಏನಾಯ್ತು ಅಂತ ಅವಳು ಕೇಳಿದ್ರೆ ಡಿಲೀಟ್ ಮಾಡಿಬಿಟ್ಟೆ ಅಂತ ಹೇಳ್ತೀನಿ. ಅವಳು ನಂಬಿದ್ರೆ ನಂಬಲಿ, ಬಿಟ್ರೆ ಬಿಡ್ಲಿ. ಅದನ್ನ ಕಟ್ಕೊಂಡು ನನ್ಗೇನಾಗ್ಬೇಕು? ನನಗ್ ಬೇಕಾಗಿರೋದು ಅವಳು ಮನೆಯಿಂದ ಆಚೆಗೆ ಹೋಗೋದು ಅಷ್ಟೇ. ಇಷ್ಟಕ್ಕೂ ನಾನು ಬಚ್ಚಿಟ್ಟಿದ್ದ ಮೆಮೊರಿ ಕಾರ್ಡ್ ಏನಾಯ್ತು? ಸಂಗೀತ ಅವರೇ, ಏನಂದೆ? ಸಂಗೀತ ಅವ್ರೆ? ಕೇಳೋದಕ್ಕೆ ತುಂಬಾ ಚೆನ್ನಾಗಿದೆ. ರೆಡಿ ಆದ್ಯಾ? ಅದು ಅದು ಏನು ರಾಗ ಎಳಿತಿದ್ಯಾ? ಮತ್ತೇನಾದ್ರೂ ಮನೆ ಹಾಳು ಮಾಡೋಂತ ಐಡಿಯಾ ಮಾಡ್ಕೊಂಡು ಬಂದಿದ್ಯಾ? ನಾಟಗಳನ್ನೆಲ್ಲ ಮನೆಯವ್ರ ಹತ್ರ ಇಟ್ಕೋ, ನನ್ನ ಹತ್ರ ಆಡಕ್ ಬರ್ಬೇಡ. ನಾಟಕನೂ ಅಲ್ಲ, ಏನೂ ಅಲ್ಲ. ನಾನು ಯೋಚನೆ ಮಾಡಿ ನೋಡಿದಾಗ ಒಂದು ವಿಚಾರ ಮನಸ್ಸಿಗೆ ಬಂತು. ಅದು ಮನೆಯವ್ರ ಬಗ್ಗೆನೆ. ಏನದು? ಇವತ್ತು ಅಮ್ಮ ಹಾಕಿದ ಉಂಗ್ರನ ನಾನು ಕಳ್ಕೊಂಡ್ಬಿಟ್ಟೆ. ಹೌದಾ? ಹಾಗಂತ ಮನೆಯವ್ರನ್ನೆಲ್ಲ ನಂಬಿಸಿದ್ದೀನಿ. ಅವ್ರ ಪಾಪ ನನ್ನ ವಿಚಾರವಾಗಿ ತುಂಬ ಬೇಸರ ಮಾಡ್ಕೊಂಡಿದ್ದಾರೆ. ನಮ್ಮ ಮನೇಲಿ ಹೀಗಾಯ್ತಲ್ಲ ಅಂತ. ಈಗ ನಾನು ಮನೆ ಬಿಟ್ಟು ಹೋದ್ರೆ ಭಾನು ಉಂಗ್ರ ಕಳ್ಕೊಂಡ್ಲು ಅಂತಾನೆ ಮನೆ ಬಿಟ್ಟು ಹೋಗ್ತಿದ್ದಾಳೆ. ನಮ್ಮನ್ನೆಲ್ಲ ಕಳ್ಳರು ಅಂತ ಅನ್ಕೊಂಡ್ಬಿಟ್ಟಿದ್ದಾಳೋ ಏನೋ. ಇನ್ನು ಈ ಮನೇಲಿದ್ರೆ ಇನ್ನೇನೇನು ಕಳ್ಕೊತೀನೋ ಅನ್ನೋ ಭಯ ಅವಳು ಕಾಡ್ತಾ ಇರಬೇಕು ಅಂತ ಅವ್ರು ಇನ್ನಷ್ಟು ನೊನ್ಕೋತಾರೆ. ಅದಕ್ಕೆ ನಾಳೆ ಎದ್ದು ಹೊರಡೋಣ ಅಂತಿದ್ದೀನಿ. ಯಾರಿಗೂ ಹೇಳಿದೆ. ಇದರಲ್ಲಿ ಯಾವ ಮಸಲತ್ತೂ ಇಲ್ಲ. ನನ್ನ ನಂಬು. ನೀನು ಹೇಳಿದ ಹಾಗೆ ನಾನು ಈಗಲೇ ಹೊರಟು ನಿಂತರೆ ಮನೆಯವರು ಇಷ್ಟೊತ್ತಿನಲ್ಲಿ ನನ್ನನ್ನು ಹೋಗೋಕೆ ಬಿಡ್ತಾರ? ಏನು ಎತ್ತ ಅಂತ ಕೇಳ್ತಾರೆ. ಆ ರಗಳೆ ಇಲ್ಲ ಯಾಕೆ? ಅದ್ರ ಬದಲು ನಾಳೆ ಬೆಳಿಗ್ಗೆನೆ ಹೊರಟ್ಬಿಟ್ರೆ ಯಾವ ಪ್ರಾಬ್ಲಮೂ ಇರೋದಿಲ್ಲ. ಆಮೇಲೆ ಏನೋ ಎಮರ್ಜೆನ್ಸಿ ಹೊರಟ್ಬಿಟ್ಟೆ ಅಂತ ಸಂಭಾಳಿಸ್ಬೋದು. ಯೋಚನೆ ಮಾಡು ಸಂಗೀತ. ಮನೆಯವ್ರಿಗೆ ಉಂಗುರದ ಬಗ್ಗೆನೂ ಟೆನ್ಷನ್ ಇರೋದಿಲ್ಲ, ನನಗೂ ಯಾವ ಟೆನ್ಷನು ಇರೋದಿಲ್ಲ. ಏನಂತೀಯ? ಆಯ್ಕೆ ನಿಂದು. ಬೇಡ ಈಗಲೇ ಹೊರಡು ಅಂದರೆ ನಾನು ಹೊರಡೋದಕ್ಕೆ ರೆಡಿನೇ. ಆದರೆ ಮನೆಯವ್ರನ್ನೆಲ್ಲ ನೀನೇ ಸಂಭಾಳಿಸ್ಬೇಕು. ಆಯ್ತು, ನಾಳೆನೇ ಹೊರಡು. ಆದರೆ ಒಂದು ಮಾತು,